Hello friends. Welcome to Sahitya Radhana channel, and today I'm going to continue question paper analysis. This is 15th part and I have completed 14 parts already. And ಇನ್ನು ಯಾರಾದರೂ 14 ಭಾಗಗಳನ್ನ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಗೋ ಥ್ರೂ ದೋಸ್ 14 videos because it is very important. I am giving you an extensive knowledge here. ಸೊ ಹಾಗಾಗಿ ಆ ಎಲ್ಲ ವಿಡಿಯೋಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಫಾರ್ ಎನಿ ಕೈಂಡ್ ಆಫ್ ಎಕ್ಸಾಮ್ಸ್ ಲೈಕ್ ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, HSTR, PGT, POR, AP ರಿಕ್ರೂಟ್ಮೆಂಟ್ಸ್, ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ಸ್ ಆಲ್ಸೋ. ಹಾಗಾಗಿ ಎಲ್ಲ ವಿಡಿಯೋಸ್ ಅನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ, and don't forget to subscribe the videos for more information and for more literature classes. ಹಾಗೆ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಅನ್ನ ಕೊಡಿ, and don't forget to share the videos with your friends or whoever it is studying for literature examinations. Let's begin. Yes, we have completed 84 questions so far, and today it is 85th question. So 85th question ಏನಿದೆ, it is Huck who gives the book style and the river gives the book is dash. There are four options: adventure, rhythm, cadence and form. Okay, so we have gone through Huck's character and his language style and narrative style, isn't it? ಸೊ ಹಾಗಾದ್ರೆ ನಮ್ಗೆ ಹಕಲ್ಬರಿ ಫಿನ್, ಸೊ ಅವನು ಯಾವ ರೀತಿಯಾಗಿ ಮಾತಾಡ್ತಾ ಹೋಗ್ತಾನೋ, ಬಿಕಾಸ್ ಆಫ್ ಹಿಸ್ ಲ್ಯಾಂಗ್ವೇಜ್, ಬಿಕಾಸ್ ಆಫ್ ಹಿಸ್ ಇನ್ನಸೆನ್ಸ್, ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್, ಹಿ ಗೇವ್ ದ ಬುಕ್ ಸ್ಟೈಲ್. ಸೊ ಹಾಗಾದ್ರೆ ರಿವರ್ ಏನನ್ನ ಕೊಡುತ್ತೆ? ನಾನು ಆಲ್ರೆಡಿ ಹೇಳಿದ್ದೆ, ಮಿಸಿಸಿಪಿ ರಿವರ್ ಇಲ್ಲಿ ಒಂದು ಸಿಗ್ನಿಫಿಕೆಂಟ್ ರೋಲ್ ಅನ್ನ ಪ್ಲೇ ಮಾಡತ್ತೆ ಅಂತ. ಸೊ ಲೆಟ್ಸ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. Yes, 85th question. I hope it is visible. Huck gives the book style and the river gives the book its form. Okay. ಸೊ ಇಲ್ಲಿ ಹಕ್ ತನ್ನ ಭಾಷೆಯಿಂದ ಆಗ್ಲಿ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದಾಗ್ಲಿ, ತನ್ನ ಕ್ಯಾರೆಕ್ಟರ್ ಇಂದಾಗ್ಲಿ ಆ ಬುಕ್ಗೆ ಒಂದು ಸ್ಟೈಲ್ ಅನ್ನ ಕೊಟ್ರೆ, ಇಲ್ಲಿ ಮಿಸಿಸಿಪಿ ರಿವರ್ ಏನ್ ಮಾಡುತ್ತೆ, ಒಂದು ಫಾರ್ಮ್ ಅನ್ನ ಕೊಡ್ತಾ ಇದೆ. Huck's unique narrative voice provides the style, while the Mississippi River serves as the structural and thematic backbone of the story and giving it form. Okay? ಸೊ ಯಾವ ರೀತಿಯಾಗಿ ನದಿ ಹರ್ಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬುಕ್ ನ ಏನು ಎಪಿಸೋಡ್ಸ್ಗಳು ಕೂಡ ಏನಾಗುತ್ತೆ, ರನ್ ಆಗತ್ತೆ ಆನ್ ದಿ ಬೇಸ್ ಆಫ್ ಥೀಮ್ಸ್, ವೇರಿಯಸ್ ಕೈಂಡ್ಸ್ ಆಫ್ ಥೀಮ್ಸ್. ಸೊ ಇದೆಲ್ಲವನ್ನ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಹಕ್ನ ಸ್ಟೈಲ್ ಅಥವಾ ಅವನ ವಾಯ್ಸ್ ಯಾವ ರೀತಿಯಾಗಿ ಬುಕ್ಗೆ ಸ್ಟೈಲ್ ಅನ್ನ ಕೊಡುತ್ತೆ, ಅಂಡ್ ರಿವರ್ ನ ಸ್ಟೈಲ್ ಯಾವ ರೀತಿಯಾಗಿ ಬುಕ್ಗೆ ಒಂದು ಫಾರ್ಮ್ ಅನ್ನ ಕೊಡುತ್ತೆ, ನೋಡ್ತಾ ಹೋಗೋಣ. ಓಕೆ, ಹಕ್ಸ್ ವಾಯ್ಸ್, ಇಟ್ ಈಸ್ ಗಿವಿಂಗ್ ದ ಸ್ಟೈಲ್ ಆಫ್ ದ ಬುಕ್. Authenticity and vernacular. Huck's narration is raw. So we have gone through his narrative style already. ಅಲ್ವಾ? ಸೊ ಅಲ್ಲಿ ಯಾವುದೇ ರೀತಿಯಾದಂತ ಫಿಲ್ಟರ್ ಇರಲ್ಲ. ಅವನ್ಗೆ ತಲೆಗೆ ಯಾವ ರೀತಿಯಾಗಿ ಭಾಷೆ ಬರ್ತಾ ಹೋಗುತ್ತೋ ಅಕಾರ್ಡಿಂಗ್ ಟು ದಿ ಸಿಚುವೇಶನ್ಸ್ ಅಂಡ್ ಸೀನ್ಸ್, ಅವನ ಆ ರೀತಿಯಾಗಿ ಮಾತಾಡ್ತಾ ಹೋಗ್ತಾನೆ. ಸಿನ್ಸ್ ಹಿ ಈಸ್ ಅ ಚೈಲ್ಡ್, 14 years old. Okay. ಸೊ ಹಕ್ಸ್ ನರೇಷನ್ ಈಸ್ ವೆರಿ ರಾ ಅಂಡ್ ಕಾನ್ವರ್ಸೇಷನಲ್. ಅವನು ಜಿಮ್ ಜೊತೆ ಮಾತಾಡ್ತಾ ಹೋಗ್ತಾನೆ. ಓಕೆ, ಸೊ ಅವರಿಬ್ರು ಮಾತುಕತೆ ಮಾಡ್ತಾ ಇರುವಂತ ಒಂದು ಕಾನ್ವರ್ಸೇಷನ್ ಸ್ಟೈಲ್ ಅಲ್ಲಿ ಇದೆ. ಅಂಡ್ ಡೀಪ್ಲಿ ರೂಟೆಡ್ ಇನ್ ದಿ ವರ್ನಾಕ್ಯುಲರ್ ಆಫ್ ಹಿಸ್ ಟೈಮ್ ಅಂಡ್ ರೀಜನ್. ಸೊ ಕಾಲ್ಡ್ ಸಿವಿಲೈಸೇಷನ್, civilized people are talking with some manners and standards. Okay, see for example, ಅಫಿಷಿಯಲ್ ಆಗಿ ನಾವ್ ಯಾರನ್ನಾದ್ರೂ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀವಿ, ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಅವ್ರ ಜೊತೆಯಾಗಿ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ, ಹಾಯ್, ಹೆಲೋ, ಹೌ ಆರ್ ಯು, ನೈಸ್ ಟು ಮೀಟ್ ಯು, ಲೈಕ್ ದಟ್. ಸೊ ಅದು ಲೈಕ್ ಏನಾಗುತ್ತೆ, ಒಂದು ಫಾರ್ಮಲ್ ಕಾನ್ವರ್ಸೇಷನ್ ಆಗುತ್ತೆ. ಅದೇ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿದಾಗ, ತುಂಬಾ ಕ್ಲೋಸ್ ರಿಲೇಟಿವ್ ಸಿಕ್ಕಾಗ ಅವ್ರ ಜೊತೆ ಯಾವ ರೀತಿಯಾಗಿ ಮಾತಾಡ್ತೀವಿ,
ಹೇ ಹಾಯ್, ಹೀಗ್ ಬಂದ್ಯಾ, ಆಗೋದ್ಯಾ, ಎಲ್ಲಿದ್ದೆ, ಲೈಕ್ ಸಡನ್ ಆಗಿ ಅಬ್ರಪ್ಟ್ ಏನು ಕಾನ್ವರ್ಸೇಷನ್ ಅನ್ನ ಬಿಗಿನ್ ಮಾಡ್ತೀವಿ. ಓಕೆ, ದಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್. ಸೊ ಅಂಡ್ ವಿ ಆರ್ ನಾಟ್ ಫಾಲೋಯಿಂಗ್ ಎನಿ ಮ್ಯಾನರ್ಸ್ ದೇರ್. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ವರ್ನಾಕ್ಯುಲರ್ ಆಫ್ ಇಸ್ ಟೈಮ್ ಅಂಡ್ ರೀಜನ್. ಓಕೆ, ಆ ಪ್ರದೇಶದಲ್ಲಿ ಆ ಟೈಮಲ್ಲಿ ಮಾತನಾಡುವಂತ ಸಾಮಾನ್ಯ ಜನರು ಮಾತನಾಡುವಂತ ಭಾಷೆಯನ್ನೇ ಇಲ್ಲಿ ಹಕ್ ತಾನು ಕೂಡ ಯೂಸ್ ಮಾಡ್ತಾ ಇದ್ದಾನೆ. ಸೊ ಅವನು ಒಬ್ಬ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನು ಯಾವುದೇ ರೀತಿಯಾದಂತಹ ಫಿಲ್ಟರ್ಸ್ ಗಳನ್ನ ಕೂಡ ಅಲ್ಲಿ ಹಾಕೊಂಡಿಲ್ಲ, ಮುಖವಾಡವನ್ನ ಧರಿಸಿ ಅವನು ಮಾತಾಡ್ತಾ ಇಲ್ಲ. ಅಂಡ್ ಸೋ ಕಾಲ್ಡ್ ಸಿವಿಲೈಸ್ಡ್ ಮ್ಯಾನರ್ಸ್ ಅನ್ನ ಅವನು ತನ್ನ ಭಾಷೆಯಲ್ಲಾಗ್ಲಿ ಭಾವದಲ್ಲಾಗ್ಲಿ ಬಳಸ್ತಾ ಇಲ್ಲ. Unfiltered observations. See, unfiltered observations bring humor, irony, and insight, making the narrative style engaging and unique. ಸೊ ಅಲ್ಲಿ ಅವ್ನು 14 years ಓಲ್ಡ್ ಆಗಿದ್ರೂ ಕೂಡ ಅವನೊಬ್ಬ ಚಿಕ್ಕ ಹುಡುಗ. ಸೊ ಅವನು ನನ್ನ ಸಮಾಜ ಇಷ್ಟೊಂದು ಚೆನ್ನಾಗಿದೆ, ಈ ರೀತಿಯಾಗಿ ಇದೆ, ಈ ರೀತಿಯಾಗಿದೆ ಅಂತ ಅವನು ಬರೀ ಮೇಲೆ ಸರ್ಫೇಸ್ ಲೆವೆಲ್ ಅಲ್ಲಿ ಅವನು ಮಾತಾಡ್ಕೊಂಡು ಹೋಗ್ತಾ ಇಲ್ಲ. ಸೊ ಅಲ್ಲಿ ಯಾವುದೋ ಆಗು ಹೋಗುಗಳು ಇರ್ಬೋದು, ಕೆಟ್ಟದ್ದಿರ್ಬೋದು, ಒಳ್ಳೇದಿರ್ಬೋದು, ಎಲ್ಲವನ್ನ ಕೂಡ ಅವನು ಬಿಚ್ಚಿಡ್ತಾ ಇದ್ದಾನೆ, ಯಾವುದೇ ರೀತಿಯಾದಂತ ಫಿಲ್ಟರ್ ಇಲ್ದೇಲೆ. ಸೊ ಇದು ಏನ್ ಮಾಡ್ತಾ ಇದೆ, ನರೇಟಿವ್ ಸ್ಟೈಲ್ಗೆ ಒಂದು ಎಂಗೇಜಿಂಗ್ ಅಂತ ಹೇಳಿದ್ರೆ ದ ರೀಡರ್ಸ್ ಗೋ ಆನ್ ರೀಡಿಂಗ್ ದಟ್ ಅಂಡ್ ಇಟ್ ಈಸ್ ವೆರಿ ಯುನಿಕ್. ಇದ್ದದನ್ನ ಲೈಕ್ ಇದನ್ನ ಸ್ಟ್ರೀಮ್ ಆಫ್ ಕಾನ್ಶಿಯಸ್ ರೀತಿ ಕೂಡ ನಾವು ಅದನ್ನ ಓದ್ಕೋಬಹುದು. ಓಕೆ, ನೆಕ್ಸ್ಟ್ ಪರ್ಸ್ಪೆಕ್ಟಿವ್ ಅಂಡ್ ಹ್ಯೂಮರ್. Huck's innocent and often naive perspective allows Mark Twain to explore complex themes. Okay, though child narration is there, he is exploring complex themes, which are those slavery, morality, and social hypocrisy through a lens that is both humorous and revealing. So that time, like the society accepted slavery as legal. ಸ್ಲೇವ್ಸ್ ಗಳನ್ನ ಇಟ್ಕೊಳ್ಳೋದಾಗ್ಲಿ, ಅವ್ರಿಗೆ ಟಾರ್ಚರ್ ಕೊಡೋದಾಗ್ಲಿ, ಅವರನ್ನ ಮಾರಾಟ ಮಾಡೋದಾಗ್ಲಿ, ಇಟ್ ಈಸ್ ಲೈಕ್ ಕಾಮನ್. ಸೊ ನಾವು ಬೆಳಿಗ್ಗೆ ಎದ್ದು ಯಾವ ರೀತಿಯಾಗಿ ಊಟ ಮಾಡ್ತೀವಿ ಅಂಡ್ ನಿದ್ದೆ ಮಾಡ್ತೀವಿ, ಅದೇ ರೀತಿಯಾಗಿ ಸ್ಲೇವ್ಸ್ ಗಳು ಕೂಡ ಒಂದು ಲೈಕ್ ದಿನನಿತ್ಯದ ಒಂದು ಆಕ್ಟಿವಿಟಿಯಲ್ಲಿ ಅದು ಒಂದು ಅವರು ಒಬ್ರು. ಸೊ ಆಗಿನ ಸಮಾಜ ಅದನ್ನ ಲೀಗಲ್ ಆಗಿ ಒಂದು ಲೈಕ್ ಯೂಸ್ ಟು ಇಟ್ ಅನ್ನೋ ಒಂದು ಆಕ್ಷನ್ ಗೆ ಸೇರಿಸ್ಕೊಂಡಿತ್ತು. ಸೊ ಇಲ್ಲಿ ಹಕ್ ಅದನ್ನ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ರಿವೀಲ್ ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ, ಸೊ ಹಿಸ್ ಕಾನ್ಶಿಯಸ್ನೆಸ್ ವಾಸ್ ನಾಟ್ ಅಲೋಯಿಂಗ್ ಹಿಮ್ ಟು ಹೆಲ್ಪ್ ಜಿಮ್ ಫಾರ್ ದ ಫಸ್ಟ್ ಟೈಮ್. ಅಟ್ ದ ಟೈಮ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅವನ ಸಮಾಜ ಅವನಿಗೆ ಯಾವ ರೀತಿಯಾಗಿ ಹೇಳ್ಕೊಟ್ಟಿತ್ತು, ಪಾಠವನ್ನ ಹೇಳ್ಕೊಟ್ಟಿತ್ತು ಅಂತ ಹೇಳಿದ್ರೆ, ನೀನು ಒಬ್ಬ ಸ್ಲೇವ್ಗೆ ಹೆಲ್ಪ್ ಮಾಡಿದ್ರೆ ನಿನಗೇನಾಗತ್ತೆ, ನೀನು ನರಕವನ್ನ ಸೇರ್ತೀಯಾ. ಸೊ ಟುಡೇ ಆಲ್ಸೋ ವಿ ಆರ್ ಫೇಸಿಂಗ್ ಸೋ ಮೆನಿ conflicts like that. For example, so ನಾನ್ ವೆಜ್ ಅನ್ನ ತಿಂದು ನೀನು ದೇವಸ್ಥಾನಕ್ಕೆ ಹೋಗಬಾರ್ದು, ಇಂತಿಂತ ವಾರಗಳು ನೀನು ನಾನ್ ವೆಜ್ ಅನ್ನ ತಿನ್ಬಾರ್ದು, ಅದು ಪಾಪ ಅಲ್ವಾ. ಸೊ ಅದನ್ನ ಬ್ರೇಕ್ ಮಾಡೋಕೆ ಈ ಸಲದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟವನ್ನು ಕೂಡ ಅರೇಂಜ್ ಮಾಡಿದ್ರು. ದಟ್ ವಾಸ್ ಅ ಬಿಗ್ ಮೂವ್ ಆಕ್ಚುಲಿ. ಸೊ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹಕ್ಕಿಗೆ ತನ್ನ ಸಮಾಜ ಏನ್ ಹೇಳ್ಕೊಟ್ಟಿರುತ್ತೋ ಅದು ಸರಿ ಅಂತ ಅವನಿಗೂ ಕೂಡ ಅನ್ಸಿರುತ್ತೆ. ಆದರೆ ಈಸ್ ಬ್ರೇಕಿಂಗ್ ದಟ್ ಕನ್ಸ್ಟ್ರಕ್ಷನ್ ರೆಸ್ಟ್ರಿಕ್ಷನ್ಸ್. ಸೊ ಅದನ್ನ ನಾನು ನರ್ಕಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಜಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನೇನ್ ಮಾಡ್ತಾನೆ, ಮುಂದುವರಿತಾನೆ. ಸೊ ಹಾಗಾಗಿ ದಿಸ್ ಇಸ್ ಹ್ಯೂಮರಸ್ ಅಂಡ್ ಆಲ್ಸೋ ರಿವೀಲಿಂಗ್. ಸೋಷಿಯಲ್ ಹಿಪೋಕ್ರಸಿಯನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಸೊ ಕ್ರಿಶ್ಚಿಯಾನಿಟಿ ಏನ್ ಹೇಳುತ್ತೆ, ಕ್ರೈಸ್ಟ್ ಏನ್ ಹೇಳ್ತಾನೆ, ಸೊ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಅಂಡ್ ವಿ ಶುಡ್ ಟ್ರೀಟ್ ಆಲ್ ಈಕ್ವಲಿ. ಬಟ್ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸೊಸೈಟಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ, ಸ್ಲೇವ್ಸ್ ನ ಯಾವ ರೀತಿಯಾಗಿ ನಡ್ಸ್ಕೊಳ್ತಾ ಇದೆ ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, ಐರನಿ ಅಂಡ್ ಸಟಲ್ ಕ್ರಿಟಿಕ್.
Huck's straightforward storytelling often exposes the absurdities and contradictions of society, creating layers of irony. This narrative style is one of the most celebrated aspects of the book. ಸೊ ಅವನು ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ದೇನೆ ಮಾತಾಡ್ತಾ ಇರುವಂತ ರಿವೀಲಿಂಗ್ ಕ್ಯಾರೆಕ್ಟರ್ ಈಸ್ ವೆರಿ ಫೇಮಸ್. ಸೊ ದಟ್ ಓನ್ಲಿ ಗಿವ್ಸ್ ದಿ ಬುಕ್ ವೆರಿ ಸ್ಪೆಷಲ್ ಯುನಿಕ್ ಫೀಚರ್. ಹಾಗಾದ್ರೆ ಹಕ್ನ ಗುಣಗಳು ಯಾವ ರೀತಿಯಾಗಿ ಬುಕ್ ಮೇಲೆ ಪ್ರಭಾವ ಬೀರಿದೆ ಅಂತ ನೋಡಿದ್ವಿ. ನೆಕ್ಸ್ಟ್, ದ ರಿವರ್. ಹೌ ಡಸ್ ದ ರಿವರ್ ಗಿವ್ ದ ಫಾರ್ಮ್? ಸಿಂಬಲ್ ಆಫ್ ಫ್ರೀಡಮ್. ಓಕೆ, ಸೊ ಯಾವ ರೀತಿಯಾಗಿ ಒಂದು ನದಿ ಹರ್ಕೊಂಡು ಹೋಗ್ತಾ ಇರುತ್ತೋ ಅದೇನ್ ಮಾಡುತ್ತೆ, ತನಗೆ ಯಾವ ದಿಕ್ಕಿಗೆ ತೋಚುತ್ತೋ ಆ ದಿಕ್ಕಿಗೆ ಹರ್ಕೊಂಡು ಹೋಗುತ್ತೆ. ಇಟ್ ಮೀನ್ಸ್ ದೇರ್ ಈಸ್ ನೋ like what is a obstacles in front of it. ಸೊ ತನಗಿಷ್ಟ ಬಂದಾಗೆ ಹರ್ಕೊಂಡು ಹೋಗೋದು ಅಂದ್ರೆ ಇಟ್ ಈಸ್ ಅ ಮೆಟಾಫರ್ ಫಾರ್ ಫ್ರೀಡಮ್. ಅದೇ ರೀತಿ ದಿಸ್ ಈಸ್ ಇಂಡಿಕೇಟಿಂಗ್ ಅ ಸಿಂಬಲ್ ಆಫ್ ಫ್ರೀಡಮ್. The Mississippi River is the physical and symbolic thread that ties the story together. It represents freedom for the Huck and Jim, freedom from societal constraints, oppression, and danger. It's their sanctuary and escape. ಯಾವ ರೀತಿಯಾಗಿ? See, Huck was suffering in the hands of his father, and Huck was suffering from suffering in the hands of Miss Watson or Widow Douglas, in the name of civilization, in the name of wealth. ಅಲ್ವಾ? ಅವನ ಅಪ್ಪ ಆ ವೆಲ್ತ್ಗೋಸ್ಕರ ಅವನನ್ನ ಮತ್ತೆ ತನ್ನ ಕಸ್ಟಡಿಗೆ ತಗೊಳ್ತಾನೆ, ಒಂದು ಕ್ಯಾಬಿನ್ ಅಲ್ಲಿ ಕೂಡ ಹಾಕಿ ಟಾರ್ಚರ್ ಮಾಡ್ತಾ ಹೋಗ್ತಾನೆ. ಸೊ ಅದು ಅಪ್ರೆಷನ್ ಆಗುತ್ತೆ. ಕನ್ಸ್ಟ್ರೈಂಟ್ಸ್ ಅಂತ ಬಂದಾಗ ಮಿಸ್ ವ್ಯಾಟ್ಸನ್ ಆಗಿರ್ಬೋದು, ಡಗ್ಲಾಸ್ ಆಗಿರ್ಬೋದು, ಅವರಿಬ್ರು ಕೂಡ ಸಿವಿಲೈಸೇಷನ್ ನೇಮ್ ಅಲ್ಲಿ ಇವನನ್ನ ಲೈಕ್ ಕ್ಯಾರೆಕ್ಟರ್ ನ ಶೇಪ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಡೇಂಜರ್. ಸೊ ಹಕ್ ತಂದೆ ಅವನ್ಗೆ ತುಂಬಾ ಟಾರ್ಚರ್ ಅನ್ನ ಕೊಡ್ತಿರ್ತಾನೆ, ಬಿಕಾಸ್ ಹಿ ವಾಂಟೆಡ್ ಟು ಟೇಕ್ ದಟ್ ವೆಲ್ತ್ ಫ್ರಮ್ ಹಿಮ್. ಇನ್ನ ಜಿಮ್ ಅಂತ ಬಂದ್ರೆ, ಸೊ ಲೈಕ್ ಹಿ ಈಸ್ ಮೂವಿಂಗ್ ಟುವರ್ಡ್ಸ್ ಫ್ರೀಡಮ್. ಸೊ ಅವನು ಸ್ಲೇವ್ ಆಗಿರ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗಿ ತನ್ನ ಫ್ರೀಡಮ್, ಸ್ವತಂತ್ರದ ಕಡೆಗೆ ಅವನು ಇವಾಗ ನದಿಯಲ್ಲಿ ಲೈಕ್ ಈಜಾಡ್ಕೊಂಡು ಹೋಗ್ತಿದ್ದಾನೆ. ಸೊಸೈಟಲ್ ಕನ್ಸ್ಟ್ರೈನ್ಸ್. ಸೊ ಅವನು ಸ್ಲೇವ್, ಸೊ ಈಸ್ ಎ ಪ್ರಾಪರ್ಟಿ ಅನ್ನೋದನ್ನ ಬಿಟ್ಟು ತಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಅವನು ಸಾಬೀತುಪಡಿಸ್ತಾ ಇದ್ದಾನೆ. ಆಪ್ರೆಷನ್. ಸೊ ಸ್ಲೇವ್ ಆಗಿ ಅವನನ್ನ ಒಂದು ಪ್ರಾಪರ್ಟಿ ಆಗಿ ಒಬ್ರಿಂದ ಒಬ್ರಿಗೆ ಮಾರಾಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರ ಓನರ್ಸ್ ಗಳು ಯಾವ ರೀತಿಯಾಗಿ ಕೆಲಸ ಹೇಳ್ತಾರೋ ಆ ರೀತಿನೇ ಕೆಲಸ ಮಾಡ್ಬೇಕು. ಅವ್ರು ಏನೇ ಟಾರ್ಚರ್ ಕೊಟ್ರು ಅದನ್ನು ಕೂಡ ಇವನು ಅನುಭವಿಸ್ಬೇಕಾಗಿರುತ್ತೆ. ದಟ್ ಈಸ್ ಆಪರೇಷನ್ ಅಂಡ್ ಡೇಂಜರ್. ಸೊ ಅವುಗಳಿಂದ ತಪ್ಪಿಸ್ಕೊಂಡು ಅವನು ತನ್ನ ಫ್ರೀಡಮ್ ಕಡೆ ಅವನು ಹೋಗ್ತಾ ಇದ್ದಾನೆ. ಇಟ್ ಈಸ್ ದೇರ್ ಸ್ಯಾಂಕ್ಚುರಿ ಅಂಡ್ ಎಸ್ಕೇಪ್. ರಿವರ್. ಸೊ ರಿವರ್ ಅವರಿಗೆ ಆಶ್ರಯವನ್ನ ಕೊಡ್ತು. ಸೊ ಈ ಎಲ್ಲ ರೀತಿಯಾದಂತಹ ಕನ್ಸ್ಟ್ರೆಂಟ್ಸ್ ಇಂದ, ಆಪರೇಷನ್ ಇಂದ, ಡೇಂಜರ್ ಇಂದ ಎಸ್ಕೇಪ್ ಆಗೋಕೆ ಕೂಡ ಅದೊಂದು ದಾರಿ ಆಯ್ತು. ಸೊ ಹಾಗಾಗಿ ದ ರಿವರ್ ಈಸ್ ಎ ಸಿಂಬಲ್ ಆಫ್ ಫ್ರೀಡಮ್. ಸೊ ದಿಸ್ ಈಸ್ ಹೌ ಯು ಶುಡ್ ಇಂಟರ್ಪ್ರಿಟ್ ಎನಿ ಕೈಂಡ್ ಆಫ್ ಲಿಟರೇಚರ್. ಸೊ ಇಟ್ ಗಿವ್ಸ್ ಸ್ಟ್ರಕ್ಚರ್ ಅಂಡ್ ಎಪಿಸೋಡಿಕ್ ಜರ್ನಿ to the story. The river serves as the backbone of the novel's episodic structure. As Huck and Jim travel downstream, they encounter various characters and situations, each providing a new lens through which Mark Twain critiques the different aspects of society. So, ನದಿನಲ್ಲಿ ಅವರು ಹೋಗ್ತಾ ಹೋಗ್ತಾ, so some points they stopped and they meet some persons like ಕಿಂಗ್ ಇರ್ಬೋದು, ಡ್ಯೂಕ್ ಇರ್ಬೋದು, ಸ್ಟ್ರಾನ್ಫೋರ್ಡ್ಸ್ ಇರ್ಬೋದು, ಗ್ರಾನ್ಸ್ಫೋರ್ಡ್ಸ್ ಇರ್ಬೋದು. ಓಕೆ, ಸೊ ಅವರೆಲ್ಲರನ್ನ ಅವರು ಮೀಟ್ ಮಾಡ್ತಾ, ಅಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳನ್ನ ಮೀಟ್ ಮಾಡ್ತಾ, ಸೊ ಡ್ಯೂಕ್ ಮತ್ತೆ ಕಿಂಗ್ ಏನ್ ಮಾಡ್ತಾರೆ, ಜಿಮ್ ಅನ್ನ ಮಾರಾಟ ಮಾಡ್ತಾರೆ. ಅಲ್ಲಿ ಇವರು ಬೇರೆ ಒಬ್ಬ ಫಾರ್ಮರ್ ಅನ್ನ ಮೀಟ್ ಮಾಡ್ತಾರೆ. ಸೊ ಅವರು ಬಂದು ಲೈಕ್ ಹಕ್ ನ ಫ್ರೆಂಡ್ ನ ರಿಲೇಟಿವ್ಸೇ ಆಗಿರ್ತಾರೆ. ಅಂಡ್ ಗ್ರಾನ್ಸ್ಫೋರ್ಡ್ಸ್ ಫ್ಯಾಮಿಲೀಸ್ ಬರ್ತಾರೆ, ಅವರು ಒಂದು ಫ್ಯೂಡಲ್ ಇರ್ತಾರೆ.
ಸೊ ಇಲ್ಲಿ ವೇರಿಯಸ್ ಕ್ಯಾರೆಕ್ಟರ್ಸ್ ನ ವೇರಿಯಸ್ ಟೈಪ್ಸ್ ಆಫ್ ಏನು ಗುಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪ್ರತಿಯೊಂದು ಸ್ಟಾಪ್ ಅನ್ನ ಕೊಟ್ಟಾಗ್ಲೂ ಕೂಡ ಅಂದ್ರೆ ಈ ರಿವರ್ ಏನ್ ಮಾಡ್ತಾ ಇದೆ, ಒಂದು ಎಪಿಸೋಡಿಕ್ ಸ್ಟ್ರಕ್ಚರ್ ಅನ್ನ ಕೊಡ್ತಾ ಇದೆ. ಓಕೆ, ಅಂಡ್ ಇಟ್ ಈಸ್ ಕ್ರಿಯೇಟಿಂಗ್ ಸಿಚುವೇಶನ್ಸ್ ಮೀನ್ಸ್ ಇಲ್ಲಿ ಹಕ್ ಮತ್ತೆ ಜಿಮ್ ಅನ್ನ ತನ್ನ ಮೂಲಕ ಅದು ಕರ್ಕೊಂಡು ಹೋಗೋದ್ರ ಜೊತೆಗೆ ಇಟ್ ಗಿವ್ಸ್ ಏನೋ ಒಂದ್ ಕಡೆ ಸ್ಟಾಪ್ ಅನ್ನ ಕೊಡುತ್ತೆ, ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಕರ್ಕೊಂಡು ಹೋಗುತ್ತೆ, ಮತ್ತೊಂದ್ ಕಡೆ ಸ್ಟಾಪ್ ಕೊಡುತ್ತೆ, ಒಂದಷ್ಟು ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇಟ್ ಗೋಸ್ ಆನ್ ಲೈಕ್ ದಟ್. ಇಟ್ ಈಸ್ ಗಿವಿಂಗ್ ಎ ಸ್ಟ್ರಕ್ಚರ್ ಅಂಡ್ ಎಪಿಸೋಡಿಕ್ ಜರ್ನಿ ಟು ದ ಬುಕ್ ಆರ್ ಸ್ಟೋರಿ and providing each like a new lens through which Twain critiques different aspects of society. ಸೊ ಡ್ಯೂಕ್ ಕ್ಯಾರೆಕ್ಟರ್ ಇರ್ಬೋದು, ಕಿಂಗ್ ಕ್ಯಾರೆಕ್ಟರ್ ಇರ್ಬೋದು, ಅಂಡ್ ಫ್ಯಾಮಿಲೀಸ್ ಫ್ಯೂಡ್ ಯಾವ ರೀತಿಯಾಗಿ ಲವರ್ಸ್ ನ ಎಂಡ್ಗೆ ಕಾರಣ ಆಗುತ್ತೆ, ಅಂಡ್ ಜಿಮ್ ಅನ್ನ ಯಾವ ರೀತಿ ಮಾರಾಟ ಮಾಡ್ಲಾಗುತ್ತೆ. ಓಕೆ, ಸೊ ಅಟ್ ಲಾಸ್ಟ್ ರಿವರ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಏನಾಗುತ್ತೆ, ಜಿಮ್ ಕೂಡ ಸ್ವತಂತ್ರನಾಗಿದ್ದಾನೆ ಅಂತ ಗೊತ್ತಾಗುತ್ತೆ, ಅಂಡ್ ಹಕ್ ಫಾದರ್ ಕೂಡ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಅದೇನ್ ಮಾಡ್ತಾ ಹೋಗುತ್ತೆ, ಜೀವನ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೋ ಅದೇ ರೀತಿ ನದಿ ಹರ್ಕೊಂಡು ಹೋಗೋದ್ರ ಮೂಲಕ ಅವ್ರ ಜೀವನವನ್ನು ಮುಂದಕ್ಕೂ ಕರ್ಕೊಂಡು ಹೋಗೋದ್ರ ಜೊತೆಗೆ ವೇರಿಯಸ್ ಕ್ಯಾರೆಕ್ಟರ್ಸ್ ಕೂಡ ತನ್ನೊಳಗೆ ಏನು ಪರಿಚಯ ಮಾಡ್ಕೊಂಡು ಹೋಗುತ್ತೆ. ನೆಕ್ಸ್ಟ್, ಡುವಲ್ ನೇಚರ್ ಆಫ್ ದ ರಿವರ್. ಓಕೆ, ಎರಡೆರಡು ರೀತಿಯಾದಂತಹ ಕ್ಯಾರೆಕ್ಟರ್ಸ್ ನ ಇಲ್ಲಿ ಅವರು ಯಾರು ಮಾರ್ಕ್ ಟ್ವೇನ್ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾರೆ. ವೈಲ್ ದ ರಿವರ್ ಸಿಂಬಲೈಸಸ್ ಫ್ರೀಡಮ್, ಇಟ್ ಆಲ್ಸೋ ಹ್ಯಾಸ್ ಎ ಡಾರ್ಕ್ ಸೈಡ್ ರೆಪ್ರೆಸೆಂಟಿಂಗ್ ಅನ್ಪ್ರೊಡಿಕ್ಟಬಿಲಿಟಿ. ಹೌ, ಯಾವ ರೀತಿ? ಸೊ ಒಂದ್ ನದಿ ದಿಕ್ಕಾಪಲಾಗಿ ತನ್ನ ಇಷ್ಟ ಬಂದಿದ್ ಕಡೆ ಹರ್ಕೊಂಡು ಹೋಗ್ತಾ ಇದೆ, ದಟ್ ಈಸ್ ಫ್ರೀಡಮ್ ಅಂತ ಹೇಳ್ದೆ. ಅದ್ರ ಜೊತೆಗೆ ಅದ್ ಯಾವ ಕಡೆ ಕರ್ಕೊಂಡು ಹೋಗುತ್ತೆ, ಎಲ್ಲಿ ಡೇಂಜರ್ ಇರುತ್ತೆ, ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್, ದಟ್ ಈಸ್ ಅನ್ಪ್ರೊಡಿಕ್ಟಬಿಲಿಟಿ. ಅಂಡ್ ಇಟ್ ಈಸ್ ಎಕ್ಸ್ಪೋಸಿಂಗ್ ದ ಕ್ಯಾರೆಕ್ಟರ್ಸ್ ಟು ಸಮ್ ಡೇಂಜರ್. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ದಿದ್ದಾಗ ಇಟ್ ಆಲ್ಸೋ ಮೇ ಎಕ್ಸ್ಪೋಸ್ ಟು ಡೇಂಜರ್ ಅಲ್ವಾ. ಸೊ ಹಾಗಾಗಿ ದಟ್ ಈಸ್ ದಿ ಡಾರ್ಕರ್ ಸೈಡ್ ಆಫ್ ದ ರಿವರ್ ಅಂಡ್ ಡೇಂಜರ್. ದಿಸ್ ಡುಯಾಲಿಟಿ ಮಿರರ್ಸ್ ಹಕ್ಸ್ moral struggles, isn't it? So he wanted to help Jim, but because of his values from the society, he was not ready to help him in the beginning. That is what struggle. And even in the final end ಅಲ್ಲಿ ಏನಾಗುತ್ತೆ ಅವನಿಗೆ, ಸೊ ನನ್ ಮತ್ತೆ ರಿಟರ್ನ್ ಹೋಗ್ಬೇಕಾ ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಸೊ he continued his journey further. And the complexity of the world Twain depicts. Okay, so this is all about the novel, and we have studied so many features and structures and aspects and characters also. ಇಲ್ಲಿ ನಾನಿಲ್ಲಿ ರೈಟರ್ನ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ದಟ್ ಈಸ್ ಮಾರ್ಕ್ ಟ್ವೇನ್. ನಾವೆಲ್ ಅನ್ನ ಇನ್ ಡೀಟೇಲ್ ಆಗಿ ನೋಡಿದ್ವಿ, ಅದ್ರ ಜೊತೆಗೆ ರೈಟರ್ನ ಕೂಡ ನೋಡ್ಬೇಕಾಗತ್ತೆ. ಮಾರ್ಕ್ ಟ್ವೇನ್, so he was born in 1835 and died in 1910. He is called as father of American literature. So ಇವನನ್ನ ಫಾದರ್ ಆಫ್ ಅಮೆರಿಕನ್ ಲಿಟ್ರೇಚರ್ ಅಂತ ಕೂಡ ಕರೀತಾರೆ. ಇಟ್ ಮೀನ್ಸ್ he is very important writer. ಓಕೆ, ಸೊ ಇವರೆಲ್ಲ ಏನು ಲೈಕ್ ವಾಟ್ ಇಸ್ ಎ ಇನ್ಫಾರ್ಮೇಶನ್ ಅನ್ನ ನೀವೇನ್ ಮಾಡ್ಬೇಕು, ಡೀಟೇಲ್ಡ್ ಆಗಿ ತಿಳ್ಕೊಂಡಿರ್ಬೇಕು. ಲೈಕ್ ಶೇಕ್ಸ್ಪಿಯರ್ನ ನಾವು ಯಾವ ರೀತಿಯಾಗಿ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಓದ್ಕೊಳ್ತೀವೋ, ಅದೆಷ್ಟೇ ಹಳೇದಾಗಿದ್ರು ಅಷ್ಟೇ ಇಂಪಾರ್ಟೆನ್ಸ್ ಕೂಡ ಇದೆ ಇವತ್ತಿಗೂ ಕೂಡ. ಅದೇ ರೀತಿ ಮಾರ್ಕ್ ಟ್ವೇನ್ ವಾಸ್ ಬಾರ್ನ್ ಸ್ಯಾಮ್ಯುಯಲ್ ಲ್ಯಾಂಗ್ಹಾರ್ನ್ ಕ್ಲೆಮೆನ್ಸ್. ಓಕೆ, ಸೊ ಅವರ ಪೆನ್ ನೇಮ್ ಬಂದು ಮಾರ್ಕ್ ಟ್ವೇನ್. ಸೊ ಅವರ ಮೊದಲನೇ ಹೆಸರೇನಾಗಿತ್ತು, ಸ್ಯಾಮ್ಯುಯಲ್ ಲ್ಯಾಂಗ್ಹಾರ್ನ್ ಕ್ಲೆಮೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. In one of the exams, I think in KSET exam, this question is being asked. Okay, so on November 30th, 1835 in Florida, Missouri, Mississippi River, where he was brought up, that inspired the fictional town St. Petersburg in his books. So like Huck is from St. Petersburg, right? So hagagi this is a fictional town. Okay, so Missouri represents maybe St. Petersburg. He left school after the
fifth grade due to his father's death and worked as a printer's apprentice. ಓಕೆ, ಸೊ ಅವರ ಜೀವನ ಕೂಡ ಯಾವ ರೀತಿಯಾಗಿ ತಮ್ಮ ರೈಟಿಂಗ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಓಕೆ, ಸೊ ಸಿ ಫಿಫ್ತ್ ಗ್ರೇಡ್ ಅಲ್ಲೇ ಅವರು ಸ್ಕೂಲ್ ಅನ್ನ ಬಿಟ್ಟಿದ್ರು ಕೂಡ, ಸೊ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಇಸ್ ಸ್ಟೈಲ್ ಆಫ್ ಲ್ಯಾಂಗ್ವೇಜ್. ಓಕೆ, ಸೊ ಅದಾದ್ಮೇಲೆ ಅವರು ಪ್ರಿಂಟರ್ಸ್ ಅಪ್ರೆಂಟೈಸ್ ಆಗಿ, ಟೈಪ್ ಸೆಟ್ಟರ್ ಆಗಿ ಅಂಡ್ ಲೇಟರ್ ಎ ಸ್ಟೀಮ್ ಬೋಟ್ ಪೈಲಟ್ ಆಗಿ ಸೇರ್ಕೊಳ್ತಾರೆ. ಸೊ ಮೇ ಬಿ ಬಿಕಾಸ್ ಆಫ್ ಹಿಸ್ ಅಪ್ರೆಂಟಿಸ್ಶಿಪ್ ಏನಾಗಿದೆ, ಅವರಿಗೆ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಅನ್ನ ಕೊಟ್ಟಿದೆ. ಸೊ ತಮ್ಮ ಬರವಣಿಗೆನ ಅವರು ಅಲ್ಲಿಂದ ಲೈಕ್ ಪಿಕ್ ಮಾಡಿದ್ದಾರೆ ಅಂತ ಕೂಡ ನಾವು ಅಸಂಪ್ಷನ್ ಮಾಡ್ಕೋಬಹುದು. ಲೇಟರ್ ಎ ಸ್ಟೀಮ್ ಬೋಟ್ ಪೈಲಟ್ ಬಿಕಾಸ್ ಆಫ್ ದಿಸ್ ಜಾಬ್. ಸೊ ಅವರು ಮಿಸಿಸಿಪಿ ರಿವರ್ ಜೊತೆಗೆ ತಮ್ಮ ಅನುಭವಗಳನ್ನ ಬರಿತಾ ಹೋಗ್ತಾರೆ. ಮಿಸಿಸಿಪಿ ರಿವರ್, ಅ ರೋಲ್ ದಟ್ ಇನ್ಸ್ಪೈರ್ಡ್ ಹಿಸ್ ಪೆನ್ ನೇಮ್ ಮಾರ್ಕ್ ಟ್ವೇನ್. ಓಕೆ, ಬಿಕಾಸ್ ಆಫ್ ಹಿಸ್ job as a steamboat pilot on the Mississippi River, that role gave him pen name Mark Twain. Okay, point this. This is very important. A river term meaning 2 fathoms deep. Mark Twain means river term ಅಲ್ಲಿ. ಓಕೆ, ಸೊ ನದಿಗಳಲ್ಲಿ ಒಂದಷ್ಟು ಟರ್ಮ್ಸ್ ಗಳು ಬರ್ತಾ ಹೋಗುತ್ತೆ ಅಲ್ವಾ. ಸೊ ಈಗ ವೇವ್ಸ್ ಅಂತ ಹೇಳಿದ್ರೆ ಅಲೆಗಳು ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಮಾರ್ಕ್ ಟ್ವೇನ್ ಅಂತ ಹೇಳಿದ್ರೆ 2 fathoms ಡೀಪ್ ಅಂತ ಅರ್ಥ. ಸೇಫ್ ಫಾರ್ ನ್ಯಾವಿಗೇಷನ್. 2 fathoms ಡೀಪ್ ಅಂತ ಹೇಳಿದ್ರೆ ಅಂದ್ರೆ ಲೈಕ್ ಅದು ತುಂಬಾ ಆಳ ಇರೋದಿಲ್ಲ ಅಂತ ಅರ್ಥ. ಸೇಫ್ ಫಾರ್ ನ್ಯಾವಿಗೇಷನ್. ಸಿ ಏನೆಲ್ಲ ಅಡಗಿದೆ ಅವರ ಹೆಸರಲ್ಲಿ. ಓಕೆ, ಮಾರ್ಕ್ ಟ್ವೇನ್ ಬಿಗ್ಯಾನ್ ಹಿಸ್ ಕರಿಯರ್ ಆಸ್ ಎ ಜರ್ನಲಿಸ್ಟ್ ಅಂಡ್ ಹ್ಯೂಮರಿಸ್ಟ್. ಸಿ with that little education, he has started his career as a journalist and humorist, publishing short pieces and travel sketches. So his first major success was the celebrated Jumping Frog of Calaveras County. This was his first success, 1865. Next, The Adventures of Tom Sawyer, Huckleberry Finn a friend. Okay, The Adventures of Tom Sawyer, it was published in 1876, a semi-autobiographical work capturing the joy and mischief of childhood. Okay, this is a semi-autobiography. Next, The Adventures of Huckleberry Finn, which is very, very important. Published in 1885, considered his masterpiece. This novel explores themes of racism, freedom, and morality through the eyes of a young boy and a runaway enslaved man, Jim. It is widely regarded as the great American novel. Okay, so this is also one of the important points. Influenced writers like Ernest Hemingway and William Faulkner. Okay, ಸೊ ಅಡ್ವೆಂಚರ್ಸ್ ಆಫ್ ಹಕಲ್ಬರಿ ಫಿನ್ ಆಗಿರ್ಬೋದು, ಇಟ್ಸ್ ಲ್ಯಾಂಗ್ವೇಜ್ ಸ್ಟೈಲ್ ಆಗಿರ್ಬೋದು, ನಾವೆಲ್ ಸ್ಟೈಲ್ ಆಗಿರ್ಬೋದು, ಅದರ ಸ್ಟೋರಿ ನರೇಷನ್ ಸ್ಟೈಲ್ ಆಗಿರ್ಬೋದು. ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಅರ್ನೆಸ್ಟ್ ಹೆಮಿಂಗ್ವೇ ಅಂಡ್ ವಿಲಿಯಂ ಫಾಕ್ನರ್. ಸೊ ನೆಕ್ಸ್ಟ್ ವರ್ಕ್ ಬಂದು ಲೈಫ್ ಆನ್ ದ ಮಿಸಿಸಿಪಿ. ದಿಸ್ is important because this is a memoir. Okay, published in 1883, a memoir blending personal anecdotes with history and observations about the river. Next, a Connecticut Yankee in King Arthur's Court, published in 1889, a satirical novel mixing time travel and social critique. So next ಬಂದು The Prince and the Pauper, published in 1881, a historical tale about class and identity. Okay, these are the important works by Mark Twain. Please go through in detailed information of all these works. During his lifetime, Mark Twain was an international celebrity. He traveled extensively, delivering lectures and writing about his journeys in works like
ದ ಇನ್ನಸೆನ್ಸ್ ಅಬ್ರಾಡ್ 1869 ಅಲ್ಲಿ ಇದು ಪಬ್ಲಿಷ್ ಆಗಿರುವಂತದ್ದು. ಸೊ ಅವರು ತಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲವನ್ನ ಇದರಲ್ಲಿ ಬರೆದಿದ್ದಾರೆ. Later in life, Mark Twain wrote darker, more reflective works such as The Mysterious Stranger and Letters from the Earth, exploring existential themes. ಸೊ ಅದನ್ನೇ ನಾವು ವಿಲಿಯಂ ಫಾಕ್ನರ್ ಅಲ್ಲಿ ಲೈಕ್ ವಾಟ್ ಇಸ್ ಎಮಿಂಗ್ ವೇ ವರ್ಕ್ಸ್ ನಲ್ಲಿ ಕೂಡ ನೋಡಬಹುದು. He passed away on April 21st, 1910, coinciding with Halley's Comet. Okay, so Halley's Comet ಬಂದಿದ್ದು ಅವ್ರು ಸತ್ತಿದ್ದು ಎರಡೂ ಕೂಡ ಕೋಇನ್ಸಿಡೆನ್ಸ್ ಆಗಿದೆ, ಜಸ್ಟ್ ಆಸ್ he had predicted. ಸೊ ಅವರು ಕೂಡ ಪ್ರಿಡಿಕ್ಟ್ ಮಾಡಿದ್ದ ಹಾಗೇನೆ ಅದು ನಡೆದಿದೆ. Twain's works, especially Huckleberry Finn, have been banned. ನೋಡಿ, this is one more information. Okay, Huckleberry Finn was banned, have been banned or challenged in schools and libraries for perceived insensitivity, despite being a powerful critic of racism and injustice. Through a child, okay, through a small boy, he is critiquing this society and racism and the slavery. So it may expose the children, upcoming children of the American society to question all these basic structure of the society. ಸೊ ಅಮೇರಿಕನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸೊಸೈಟಿನೇ ಅದು ಕ್ವೆಶನ್ ಮಾಡೋ ರೀತಿ ಆಗ್ಬಹುದು. ಹಾಗಾಗಿ ಸೊ ಇದನ್ನ ಏನ್ ಮಾಡ್ಲಾಗತ್ತೆ, ಚಾಲೆಂಜ್ ಮಾಡ್ಲಾಗತ್ತೆ. ಓಕೆ, ಸೊ ಅರ್ನೆಸ್ಟ್ ಹೆಮಿಂಗ್ವೇ ಸೆಡ್ ಅಬೌಟ್ ಹಿಮ್. ಓಕೆನಾ, ಸೊ ಲೈಕ್ ಒಂದಷ್ಟು ಕೋಟ್ಸ್ ಗಳನ್ನ ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ. Ernest Hemingway said, all modern American literature comes from one book by Mark Twain called Huckleberry Finn. As we have seen, Ernest Hemingway is influenced by Huckleberry Finn, ಅಲ್ವಾ? ಸೊ ಅದ್ರ ಮೇಲೆನೆ ಅವ್ರು ಕಮೆಂಟ್ ಕೂಡ ಮಾಡಿದ್ದಾರೆ. ಆಲ್ ಮಾಡರ್ನ್ ಅಮೇರಿಕನ್ ಲಿಟ್ರೇಚರ್ ಕಮ್ಸ್ ಫ್ರಮ್ ಒನ್ ಬುಕ್ ಬೈ ಮಾರ್ಕ್ ಟ್ವೇನ್ ಕಾಲ್ಡ್ Huckleberry Finn. It is the best book we have had. There was nothing before. There has been nothing as good since. ಸೊ ಅದಕ್ಕಿಂತ ಹಿಂದೆ ಯಾವುದೇ ರೀತಿಯಾದ ಅಷ್ಟು ಒಳ್ಳೆ ಬುಕ್ ಇಲ್ಲ, ನಂತರನೂ ಕೂಡ ಇಲ್ಲ. ಅದು ಬಂದಾದ್ಮೇಲೆ ಬೇರೆ ಯಾವ ಬುಕ್ ಕೂಡ ಆ ರೀತಿ ಬಂದಿಲ್ಲ ಅಂತ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ವಿಲಿಯಂ ಫಾಕ್ನರ್ ಕೂಡ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ವಿಲಿಯಂ ಫಾಕ್ನರ್ ಕಾಲ್ಡ್ ಟ್ವೇನ್, ಮಾರ್ಕ್ ಟ್ವೇನ್, ದ ಫಾದರ್ ಆಫ್ ಅಮೇರಿಕನ್ ಲಿಟ್ರೇಚರ್. ಸೊ ಹಾಗಾದ್ರೆ ಮಾರ್ಕ್ ಟ್ವೇನ್ ಅನ್ನ ಅಮೇರಿಕನ್ ಲಿಟ್ರೇಚರ್ ಫಾದರ್ ಅಂತ ಕರೆದಿದ್ಯಾರು? ವಿಲಿಯಂ ಫಾಕ್ನರ್. ಅಂಡರ್ಸ್ಕೋರಿಂಗ್ ಹಿಸ್ ಪ್ರೊಫೌಂಡ್ ಇನ್ಫ್ಲೂಯೆನ್ಸ್ ಆನ್ ದಿ ಲಿಟರರಿ ಲ್ಯಾಂಡ್ಸ್ಕೇಪ್. ರಾಲ್ಫ್ ಎಲಿಸನ್ praised Mark Twain in his 1953 essay. ಯಾವ ರೀತಿಯಾಗಿ ರಾಲ್ಫ್ ಎಲಿಸನ್ ಪ್ರೈಸ್ ಮಾಡಿದ್ದಾರೆ? ಚೇಂಜ್ ದಿ ಜಾಕ್ ಅಂಡ್ ಸ್ಲಿಪ್ ದ ಯಾಕ್. ಚೇಂಜ್ ದ ಜಾಕ್ ಅಂಡ್ ಸ್ಲಿಪ್ ದ ಯಾಕ್. For portraying the complexities of race relationships in America, particularly through Huck and Jim's relationship in Huckleberry Finn. For all its surface charm, Huckleberry Finn is a book with much serious meaning, and I believe that in its structure, Twain anticipated the discovery of the complexity of human value in American experience. Okay, this is all about Mark Twain and Huckleberry Finn. So I hope this knowledge is very much helpful so far. So yes, my dear friends, if the information is very helpful, please do like the video and subscribe to the channel for more information and for more videos for on the literature, English literature. So don't forget to share with your friends, and for links agirli athwa notes agirli, please do subscribe to the Telegram channel, and this is mentioned in the description box or in the comment box. Okay, so let me continue in the next session with the rest of the part of the question paper, which is also very important. See you in the next class. Bye bye.